ಈಗ ಆಲ್ರೆಡಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರು. ಅದರ ನೇರ ವಿಶ್ಲೇಷಣೆ ನೀವು ನೋಡಬಹುದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದಾರೆ. ಬಜೆಟ್ ಅಂಗೀಕಾರ ಪಡ್ಕೊಂಡು ಹಣಕಾಸು ಸಚಿವರು ಈಗ ಸಂಸತ್ನತ್ತ ಹೊರಡ್ತಾರೆ. ಅದರ ನೇರ ದೃಶ್ಯಗಳನ್ನ ನೀವು ನೋಡಬಹುದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಬಜೆಟ್ ಮಂಡಿಸೋದಕ್ಕೆ ಅಂಗೀಕಾರವನ್ನ ಪಡ್ಕೊಂಡಿದ್ದಾರೆ ಹಣಕಾಸು ಸಚಿವರು. ಎಸ್ ಸರ್, ನಾವು ಸಾಕಷ್ಟು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಿದ್ವಿ. ಆಮೇಲೆ ಸಾಕಷ್ಟು ಏರಿಳಿತಗಳು ಬದಲಾವಣೆಗಳನ್ನ ನಿರೀಕ್ಷಿಸ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಸ್ ಸರ್. ಸುಬ್ರಹ್ಮಣ್ಯ ಸರ್ ಹೇಳಿ ಸರ್. ಹಲವು ರೀತಿಯ ಚೇಂಜಸ್ಗಳನ್ನು ನಾವು ಮೋದಿ ಗವರ್ಮೆಂಟ್ ಬಂದ ಮೇಲೆ ನೋಡಿದ್ದೀವಿ. ಹೌದು, ಡಿಮಾನಿಟೈಸೇಷನ್ ಆಯಿತು, ಬಟ್ ಸ್ಟಿಲ್ ವಿ ಆರ್ ಗೆಟಿಂಗ್ ರಿಕವರಿಂಗ್ ಲಾಟ್ಸ್ ಆಫ್ ಕ್ರೋರ್ಸ್ ಆಫ್ ಮನಿ. ನೀವೇ ನೋಡಿದ್ರಿ ಮೊನ್ನೆ 400 ಕೋಟಿ ಅಲ್ಲೋ ಟ್ರಕ್ಕಲ್ಲಿ ಸಿಕ್ಕುತ್ತಂತ. ಹೆಂಗೆ ಸಿಕ್ತು ಅಂತ ನಮಗೆ ಗೊತ್ತಿಲ್ಲ. ಸ್ಟಿಲ್ ಆಫ್ಟರ್ ಡಿಮಾನಿಟೈಸೇಷನ್ ಆಲ್ಸೋ ವಿ ಆರ್ ಏಬಲ್ ಟು ಜನರೇಟ್ ಸಚ್ ಕೈಂಡ್ ಆಫ್ ಕ್ಯಾಶ್ ಇನ್ ಇಕನಾಮಿ ಅಂತ. ಸಿಂಪ್ಲಿಫೈಯಿಂಗ್ ದ ಟ್ಯಾಕ್ಸೇಷನ್ಸ್. ಈಗ ಧನಂಜಯ್ ಸರ್ ಹೇಳಿದ್ರು, ಎಲ್ಲಿ ಸಿಂಪ್ಲಿಫೈ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸ್ಲ್ಯಾಬ್ಸ್ ಹೆಂಗಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಇವರೇ GST ಎಕ್ಸ್ಪರ್ಟ್. GST ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿದೆ ವಾಟ್ ಆಲ್ ಇಟ್ ಈಸ್ ಡನ್. ಇಟ್ ಈಸ್ ಡನ್. ಈ ಸಲದಲ್ಲಿ ಅಷ್ಟು ಎಕ್ಸ್ಪೆಕ್ಟೇಷನ್ ನನ್ಗನ್ಸುತ್ತೆ GST ಅವರು ಇಟ್ಕೊಳ್ಳಿಕ್ಕಿಲ್ಲ ಅಂತ. ಮೇ ಬಿ ಫೈಲಿಂಗ್ ಅಲ್ಲಿ ಅಥವಾ ಈಗ ಈ ಗವರ್ನೆನ್ಸ್ ಅಂತ ಬಂದಮೇಲೆ ಈ ಸಿಂಪ್ಲಿಫೈಯಿಂಗ್ ದ ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಏನು ಅನಿಸುತ್ತೆ? ಈ ಸಲದ ಸಿಸ್ಟಮ್ ಅಲ್ಲಿ ಬಂದಾಗ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ನೀವುಗಳು ಇಟ್ಕೊಂಡಿದ್ರಿ, GST ಪಾರ್ಟಿಗೆ ಇಟ್ಕೊಂಡಿದ್ರಿ? ಸರ್, ಈಗ GST ಬಜೆಟ್ ವರೆಗೆ ಕಾಯುವಂಥ ಸಿಸ್ಟಮ್ ಈಗ ಹೋಗಿದೆ. ಯಾಕೆಂದರೆ ಈ ಒಂದು GST ಕೌನ್ಸಿಲ್ ಅಂತ ಬಂದ ಮೇಲೆ ಆಗಾಗ ಮೀಟಿಂಗ್ ನಡೀತಾ ಇದೆ. 56ನೇ GST ಕೌನ್ಸಿಲ್ ಮೀಟಿಂಗ್, 57ನೇ GST ಕೌನ್ಸಿಲ್ ಮೀಟಿಂಗ್, ಆಲ್ಮೋಸ್ಟ್ ಆಗಾಗ ನಡೀತಾ ಇರ್ತದೆ. ಆಗಾಗ ಚೇಂಜಸ್ ಕೂಡ ಮಾಡಿದ್ರು. ಈಗ ರೇಟ್ ರೇಷನಲೈಸೇಷನ್ ಮಾಡಿದ್ರು, 4 ಇರೋದನ್ನು 2% ತಂದರು. ಅದಕ್ಕೇನು ಬಜೆಟ್ ವರೆಗೆ ಏನು ಕಾದಿಲ್ಲ. ಮೊದಲು ಬಜೆಟ್ ಬಂದ ತಕ್ಷಣ ನಾವು ಪೇಪರ್ ತಗೊಂಡು ಓಡ್ತಾ ಇದ್ವಿ ಏನು ಚೇಂಜ್ ಆಗಿದೆ ಅಂತ. ಈಗ ಆಗಾಗ ಗೊತ್ತಾಗ್ತಾ ಇದೆ. ಸೊ GST ವೈಸ್ ದೆರ್ ಇಸ್ ನೋ ಮಚ್ ಇಂಪ್ಯಾಕ್ಟ್ ಇನ್ ದಿಸ್ ಬಜೆಟ್. ಮೇ ಬಿ ಸಮ್ ಪಾಲಿಸಿ ವೈಸ್ ಚೇಂಜಸ್ ಬರ್ಬೋದೇನೋ. ನೆಕ್ಸ್ಟು ಈ ಅಸೆಸ್ಮೆಂಟು, ಈಗ ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ GSTಗೆ. ಟ್ರಿಬ್ಯುನಲ್ನ ಸ್ವಲ್ಪ ಲೀನಿಯಂಟ್ ವ್ಯೂ ಕೊಡಿ ಅಂತೇಳಿ ಹೇಳಿದೆ ಸರ್ಕಾರ. ಏನೋ ಅಂದರೆ ಇವನ್ನ ನೆಕ್ಸ್ಟ್ ಲೆವೆಲ್ ಆಫ್ ದಟ್ ಈಸ್ ಕಾಲ್ಡ್ ಫಸ್ಟ್ ಸೆಕೆಂಡ್ ಅಪಿಲೇಟ್ ಅಥಾರಿಟಿ ಇಸ್ ಅ ಟ್ರಿಬ್ಯುನಲ್. ಅದು ಸ್ವಲ್ಪ ಲೀನಿಯಂಟ್ ವ್ಯೂ ಕೊಡಿ ಅಂತೇಳಿ ಹೇಳಿದೆ. ಹಾಗಾಗಿ ಸ್ವಲ್ಪ ಟ್ರೇಡರ್ಸಿಗೆ ಬೆನಿಫಿಟ್ ಆಗ್ಬೋದು. ಟ್ರೇಡರ್ಸಿಗೆ ಬೆನಿಫಿಟ್ ಆದಾಗ ನ್ಯಾಚುರಲ್ ಆಗಿ ಕನ್ಸ್ಯೂಮರ್ಸ್ ಕೂಡ ಸಿಗುತ್ತೆ. ಆದರೆ ರೇಟ್ ರೇಷನಲೈಸೇಷನ್ ಆದಮೇಲೆ ಕನ್ಸ್ಯೂಮರ್ಸ್ಗೆ ಪಾಸ್ ಆನ್ ಆಗೋದ್ರಲ್ಲಿ ಮಧ್ಯದಲ್ಲಿ ಬಿಸ್ನೆಸ್ನವರು ಸ್ವಲ್ಪ ತಕರಾರು ಮಾಡ್ತಾ ಇದ್ದಾರೆ. ಟ್ರೇಡ್ ಬಾಡಿಯವರು ಸ್ವಲ್ಪ ಡಿಸ್ಅಗ್ರಿ ಆಗ್ಬೋದು. ಬಟ್ ಏನಾಗುತ್ತೆ, ಆ ರೇಟ್ ರೇಷನಲೈಸೇಷನ್ ಆದ ಕೂಡಲೇ ಬೇಸಿಕ್ ಪ್ರೈಸ್ ಜಾಸ್ತಿ ಮಾಡಿದಂದರೆ ಮತ್ತೆ ಅಲ್ಲಿ ಮೈನಸ್ ಮಾಡಿದ್ದು ಇಲ್ಲಿ ಪ್ಲಸ್ ಆಯ್ತಲ್ಲ, ನಿಮಗೆ ಬೆನಿಫಿಟ್ ಎಲ್ಲಿ ಬಂತು? ಯಾವುದೋ 1-2 ಸೆಗ್ಮೆಂಟಲ್ಲಿ ಕೇಳಿದ್ದೀನಿ, ದೊಡ್ಡ TV ಮತ್ತು ಕಾರು ಈ ಸೆಗ್ಮೆಂಟಲ್ಲಿ ಕಡಿಮೆ ಆಗಿದೆ. 28ರಿಂದ 18 ಬಂದಿರೋದ್ರಿಂದ ಒಂದು ಇದಾಗುತ್ತೆ. ಬಟ್ ಗೌರ್ಮೆಂಟಿಗೆ ಲಾಸು ಕೂಡ ಆಗ್ತಾ ಇದೆ ಅಂತ ಹೇಳ್ತಾರೆ, ಅಂದರೆ ಕಲೆಕ್ಷನ್ನಲ್ಲಿ. ಸೊ ಮೇಜರ್ಲಿ ಈ ಏನು ಲೀಕೇಜಸ್ ಇದೆಯಲ್ಲ ಅದನ್ನು ನಾವು ಫಸ್ಟು ಮಾಡಬೇಕು. ಮತ್ತು ಅವ್ರು ಹೇಳಿದಾಗೆ ಜಾಸ್ತಿ ಎಕ್ಸ್ಪ್ಯಾನ್ಸ್ ಮಾಡಬೇಕು. ಈಗ ಒಂದು ಬೆಳಿಗ್ಗೆ ಬರುವಾಗ ಸುಮ್ಮನೆ ಯೋಚನೆ ಮಾಡಿದೆ, ಯಾವುದೋ ವೀಡಿಯೋಗಳೆಲ್ಲ ನೋಡುವಾಗ ಈ ಏನು ಇನ್ಫ್ಲೂಯೆನ್ಸರ್ಸ್ ಇದ್ದಾರಲ್ಲ ಇವ್ರನ್ನೂ ಕೂಡ ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ತರಬೇಕು ಅಂತ ಅನಿಸ್ತದೆ. ಈಗ ಪ್ರತಿಯೊಬ್ಬರು ಕೂಡ ಇವತ್ತು ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ ಅಲ್ವಾ? ಯಾರು ಯಾರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅದು ಕೂಡ ಇದೆ. ವೆದರ್ ಗವರ್ಮೆಂಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಇನ್ಫ್ಲೂಯೆನ್ಸರ್ ಆರ್ ಇನ್ಫ್ಲೂಯೆನ್ಸರ್ ಈಸ್ ಇನ್ಫ್ಲೂಯೆನ್ಸಿಂಗ್ ಗವರ್ಮೆಂಟ್, ವಿ ಆರ್ ಕನ್ಫ್ಯೂಸ್ಡ್. ಈಗ ಐ ವಿಲ್ ಜಸ್ಟ್ ಟೇಕ್ ಒನ್ ರಿಯಾಕ್ಷನ್, ಪೊಲಿಟಿಕಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಬಜೆಟ್ ಅಂತ ಬಂದಾಗ ವಿ ಥಿಂಕ್ ಪಾಲಿಟಿಕ್ಸ್ ಆಲ್ಸೋ ಇನ್ ಬಜೆಟ್. ಇಟ್ಸ್ ಎ ಸ್ಯಾಡ್ ಬಟ್ ದರ್ ಇಸ್ ನೋ ಅದರ್ ಆಪ್ಷನ್. ಈಗ ಮೋದಿ ಗವರ್ಮೆಂಟ್ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತೀವಿ, BJP ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಕಾಶ್. ಜಸ್ಟ್ ಥಿಂಕ್, ನಾವು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ದಿಸ್ ಮೇ ಬಿ ಎಲೆಕ್ಷನ್ ಬಜೆಟ್ ಅಂತ ಹೇಳ್ತೀವಿ. ಹತ್ರ ಬರ್ತಾ ಇದೆ. ಈಗ 5 ರಾಜ್ಯಗಳ ಪಂಚರಾಜ್ಯ ಎಲೆಕ್ಷನ್ಸ್ ವೆರಿ ನಿಯರ್. ಕೇರಳ ಇದೆ, ಅಸ್ಸಾಂ ಇದೆ, ಪಾಂಡಿಚೇರಿ ಇದೆ, ತಮಿಳ್ನಾಡು ಇದೆ, ವೆಸ್ಟ್ ಬೆಂಗಾಲ್ ಇದೆ. ನಾವಂತೂ ನಿಮಗೆ ಗೊತ್ತಿದೆ ಬೊಬ್ಬೆ ಹೊಡಿತಾ ಇದ್ವಿ 2 ವರ್ಷದಿಂದ. ಸಿದ್ದರಾಮಯ್ಯನವರಂತೂ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಈ ಸಲದ ಬಜೆಟ್
ಪುನಃ ಪಂಚರಾಜ್ಯಗಳಿಗೆ ಕೊಟ್ಟು ನಮಗೇನಾದರೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದಾ? ನಿಮ್ಗೇನು ಅನಿಸುತ್ತೆ? ನೋಡಿ, ಎರಡು ಸಂಗತಿ ನಾನು ಇವತ್ತು ಪ್ರಸ್ತಾವ. ಒಂದು ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ರಾಜ್ಯದವರೇ ಸಂಸದರಾದ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು 9ನೇ ಬಜೆಟ್ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿ ಹೋದ್ರು. ಎಲ್ಲ ನಮಗೆಲ್ಲ ಎಲ್ಲರಿಗೂ ಖುಷಿ ತಂದಿದೆ. ಎರಡನೇದು, ಮೊನ್ನೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾಗಿದೆಯೋ ಅದರಿಂದ ಒಂದು ಆಶಾ, ಇನ್ನು ಮುಂದೆ ನಮ್ಮ ಟ್ರೇಡು, ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್ ಎಲ್ಲ ಮಾರ್ಕೆಟ್ ಚೆನ್ನಾಗಾಗುತ್ತೆ ಅಂತ. ಮೂರನೇದು, ಈ ಬಜೆಟ್ ಇರೋದು ಒಂದು ದಿನಕ್ಕಲ್ಲ. ಮೊದಲೇನಾಗ್ತಿತ್ತು, ಬಜೆಟ್ ಬಂದರೆ ಟ್ಯಾಕ್ಸಸ್ ಏನಾಗುತ್ತೆ ಆ ಒಂದು ಗುಮಾನಲ್ಲಿರ್ತಿದ್ವಿ. ಇವತ್ತೇನು ಅನೌನ್ಸ್ಮೆಂಟ್ ಆಗುತ್ತೆ. ಈ ಸರ್ಕಾರ ಒನ್ ಡೇ ಸರ್ಕಾರ ಅಲ್ಲ, ಡೈಲಿ ವರ್ಕಿಂಗ್ ಸರ್ಕಾರ ಇದು. ನಿತ್ಯ ಕೆಲಸ ಮಾಡ್ತಾರೆ. ನಿತ್ಯ ನಮ್ಮ ಜನರ ಬದುಕು ಹೆಂಗೆ ಒಳ್ಳೇದು ಮಾಡಬೇಕು, ಈಸ್ ಆಫ್ ಬಿಸ್ನೆಸ್ ಮಾಡಬೇಕು, ಕಂಫರ್ಟಬಲ್ ಮಾಡಬೇಕು, ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಒನ್ ಡೇ ಅಲ್ಲ ಇವತ್ತು, ನಾಟ್ ಸಂಡೇ. ಎವ್ರಿ ಡೇ ಇಸ್ ಎ ಚಾಲೆಂಜ್, ಎವ್ರಿ ಡೇ ಇಸ್ ಸಮ್ ಏನೋ ಒಂದು ಮಾಡಬೇಕು. ನೋಡಿ, ಮಧ್ಯ ನಮ್ಮ ಈ ಹಿರಿಯರು ಹೇಳೋರು, ಸೆಪ್ಟೆಂಬರಲ್ಲಿ ನಮ್ಮ GST ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ತಂದರು. ಸೊ ಅದೇ ರೀತಿಯಲ್ಲಿ ತಾವೇ ಹೇಳಿದ್ರಿ, ಮೇಡಮ್ ಹೇಳಿದ್ರು, ಪಾರ್ಟ್ ಬಿನ. ಸೊ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಬಗ್ಗೆ, ಬ್ಯಾಂಕಿಂಗ್ ಸೆಕ್ಟರ್ನ ಒಳ್ಳೆ ಒತ್ತ ಕೊಡೋ ಬಗ್ಗೆ, MSC ಮೇಲೆ ಒತ್ತು ಕೊಡೋ ವಿಚಾರದಲ್ಲಿ, ಮತ್ತು ಎಲ್ಲ ಸೆಕ್ಟರ್ಸ್ನ, ಅದು ಡಿಫೆನ್ಸ್ ಇರಲಿ, ರೂರಲ್ ಡೆವಲಪ್ಮೆಂಟ್ ಇರಲಿ, ನಿಮ್ಮ ಅಗ್ರಿಕಲ್ಚರ್ ಇರಲಿ, ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ, ಅರ್ಬನ್ ಇರಲಿ, IT ಇರಲಿ. ಇವಾಗ AI ಇಂದ ಸಾಕಷ್ಟು ಚಾಲೆಂಜಸ್ ಬರುತ್ತೆ ಇನ್ನು ಮುಂದೆ. ಅದರ ಬಗ್ಗೆನೂ ಸ್ಟಡಿ ನಡೀತಿದೆ. ಅಂದರೆ ಒಂದಿನದಲ್ಲ, ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಬಜೆಟಲ್ಲಿ ಎಲ್ಲರ ಗಮನ ಕೊಡಬೇಕಾಗತ್ತೆ, ಒಬ್ಬರಿಗೆ ಆಗೋಕ್ಕಿಲ್ಲ. ಇವಾಗ ಒಂದು ಪ್ರಸ್ತಾವನೆ ಬಂತು 12 ಲಕ್ಷ ಅಂತ. ಆವಾಗ 2 ಲಕ್ಷ ಇತ್ತು, ಇವಾಗ 12 ಲಕ್ಷ ತನಕ ಬಂದಿದೆ. ಅದು ಏನೋ ಸಮಸ್ಯೆ ಇದ್ದರೆ ಫೈನಾನ್ಸ್ ಮಿನಿಸ್ಟ್ರಿ ಜೊತೆ ಶೇರ್ ಮಾಡ್ಬೋದು. ದೇ ಕ್ಯಾನ್ ಇಂಟ್ರಾಕ್ಟ್. ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ಸ್ ಇದೆ, ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಇದೆ. ಇಫ್ ದೇರ್ ಇಸ್ ಎನಿಥಿಂಗ್ ದೇ ಕ್ಯಾನ್ ಪುಟ್ ಬಿಫೋರ್ ದ ಮಿನಿಸ್ಟರ್. ಜಸ್ಟ್ ಒನ್, ಕಾಂಗ್ರೆಸ್ ಅವರು, ಐ ಆಮ್ ಶ್ಯೂರ್ ಬಜೆಟ್ ಆದ್ಮೇಲಂತೂ ನೀವಂತೂ ಏನು ಹೇಳ್ತೀರಂತ ಆ ಸ್ಟೇಟ್ಮೆಂಟ್ಗಳನ್ನು ನಾವೇನೀಗ ಕೇಳಬೇಕಾಗಿಲ್ಲ. ವಾಟ್ ಈಸ್ ಯುವರ್ ಸ್ಟೇಟ್ಮೆಂಟ್ ಅಂತ ವಿ ಕ್ಯಾನ್ ಪ್ರೆಡಿಕ್ಟ್ ಈಗಲೇ. ಬಟ್ ಸ್ಟಿಲ್ ದರ್ ಇಸ್ ಎ ಕನ್ಸರ್ನ್ ಆಲ್ಸೋ. ನೀವು ಹೇಳಿದ್ರಲ್ಲೂ ಕನ್ಸರ್ನ್ ಇದೆ ಅಂತ ನಾವೆಲ್ಲರೂ ಒಪ್ಕೊಬೇಕಾಗುತ್ತೆ. ಹಲವು ರೀತಿಯ ಅನ್ಯಾಯ ಅಂತ ಹೇಳಲ್ಲ, ತಾರತಮ್ಯ ಅಂತ ಕರಿತೀರೋ ನೀವು, ಅನ್ಯಾಯ ಅಂತ ಕರಿತೀರೋ, ಅಥವಾ ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳೋದಂತೂ ಸತ್ಯ. ನಾವು ಕರ್ನಾಟಕದವರಿಗೆ ನಮಗೆ ಆಗಿದೆ ಅನ್ನೋದನ್ನು ಒಪ್ಕೊಳ್ತಕ್ಕಂತೆ. ಈಗ ಭದ್ರಾ ಮೇಲ್ದಂಡೆದ್ದು ಇನ್ನೂ ರಿಲೀಸ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ನಮ್ಮದು ಅಲ್ಲಲ್ಲೇ ಬಿತ್ಕೊಂಡಿದೆ. ಬೆಂಗಳೂರಿನ ಕತೆ ಬಂದರೆ ನಮ್ಮ ಎಲೆಕ್ಷನ್ ಆಗಿಲ್ಲ ಅಂತ 2304 ಕೋಟಿ ಅಲ್ಲಿ ಹೋಲ್ಡ್ ಆಗಿದೆ. ಎಲೆಕ್ಷನ್ನೇ ಆಗಿಲ್ಲ ಅಂತ ಹೋಲ್ಡ್ ಆಗಿದೆ. ಇನ್ನು GSTಯ ಪಾಲು ನೋಡಿದರೆ ನಾವು ನಮಗೆ ಬರುವ ಪಾಲು ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ನೀವು ನೋಡ್ತೀರಿ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿರಾಡಿ ಘಾಟಿಯಿಂದ ಹಿಡಿದು, ರೈಲ್ವೆಯಿಂದ ಹಿಡಿದು, ಮೈಸೂರು ಬೆಂಗಳೂರು ಕನೆಕ್ಷನಿಂದ ಹಿಡಿದು ಎವ್ರಿಥಿಂಗ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ಗಳು ಮೀಟ್ ಆಗ್ತಾ ಇಲ್ಲ ಅನ್ನೋದಿದೆ. ಇನ್ನೊಂದು ಕಡೆ ನೋಡಿದರೆ BJP ಅವರಿಗೆ ಇನ್ನೂ ಆರ್ಥಿಕತೆ, ಈ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಬಂದಂಗೆ ನೀವು ಫ್ರೀ ಬೀಗಳನ್ನು ಕೊಟ್ಬಿಟ್ಟು ದುಡ್ಡುಗಳು ರಾಜ್ಯ ದಿವಾಳಿಗಿಂತಲೂ ಇನ್ನಿತರ ಕಾರ್ಯಕ್ರಮಗಳಿಗೆ ಇನ್ನಿತರ ಅನುದಾನಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಆ ಬ್ಯಾಲೆನ್ಸಿಂಗ್ ಏನಿದೆ ಅಲ್ವಾ, ಅದು ಆಗ್ತಾ ಇಲ್ಲ ಅನ್ನೋದಿದೆ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಿಸ್? ಸರ್, ನಾವು ಮೊದಲಿಗೆ ಬಜೆಟ್ ಅಂತ ಯೋಚನೆ ಮಾಡಿದಾಗ ನಾವೆಲ್ಲ ಭಾರತೀಯರು ಒಂದು ಬಜೆಟ್ ಆಗ್ತಾ ಇದೆ, ಆ ಬಜೆಟ್ ಒಳ್ಳೇದಾಗಲಿ ಅಂತ ಒಂದು ವಿಶ್ವಾಸನ ಹೇಳ್ತಾ, ಕನ್ನಡಿಗನಾಗಿ ಕರ್ನಾಟಕಕ್ಕೆ ಅನೇಕ ಆಶಾಭಾವನೆಗಳನ್ನ ಇಟ್ಕೊಂಡು ನೀವು ಮೊದಲಿಗೆ ಮಾತನಾಡ್ತಾ ಹೇಳ್ತಾ ಇದ್ರಿ ಸಂಡೇ ಬಜಾರ್ ಅಂತೇಳಿ. ಬಟ್ ತೆರಿಗೆ ವಿಚಾರಗಳಲ್ಲಿ ನಮ್ದೊಂಥರ ಹೆಂಗಾಗಿದೆ, ಚೋರ್ ಬಜಾರ್ ಆಗಿ ಹೋಗಿದೆ. ಇಲ್ಲಿಂದ ತಗೊಂಡೋಗಿ ಉತ್ತರ ಭಾರತರಿಗೆ ಹೊಟ್ಟೆ ತುಂಬ ತಿನ್ನಿಸುವಂಥ ಕೆಲಸ ಆಗ್ತಾ ಇದೆ. ಐ ಆಮ್ ಸೇಯಿಂಗ್ ಫ್ಯಾಕ್ಟ್ ಸರ್. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 11 ವರ್ಷ ಆಗಿದೆ. ಕಳೆದ ಬಾರಿಯ ಬಜೆಟ್ನ ಗಾತ್ರ ಇದ್ದಿದ್ದು 50,64,000 ಕೋಟಿ ಸರ್. ಆ ಒಂದು ಬಜೆಟ್ನಲ್ಲಿ ಕರ್ನಾಟಕದ ಒಂದು ನಗರ ನೀವೇನಾದರೂ ಉಲ್ಲೇಖ ಮಾಡಿದರೆ, ಕರ್ನಾಟಕ ಬೆಂಗಳೂರನ್ನೂ ಸೇರಿ ನೀವು ಬೀದರ್ ತನಕ ಯಾವುದಾದ್ರೂ ಒಂದು ನಗರಕ್ಕೆ ಒಂದು ಯೋಜನೆ ಬಂದಿದೆಯಾ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು. ನೀವೇ ಹೇಳಿದಾಗೆ ಭದ್ರಾ ಮೇಲ್ದಂಡೆಗೆ 5,400 ಕೋಟಿ ಇನ್ನೂ ಬಂದಿಲ್ಲ ಸರ್. ಹಾಗೆ ತುಂಗಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಅಥವಾ ಅಪ್ಪರ್ ಭದ್ರಾ ಯೋಜನೆ ಆಗಿರ್ಬೋದು, ಅಥವಾ ಕೃಷ್ಣ ಯೋಜನೆಗಾಗಿರ್ಬೋದು, ಹಣಗಳು ನೀರಾವರಿ ಯೋಜನೆಗೆ ಯಾವುದೂ ಬಂದಿಲ್ಲ. ಹಾಗೆ ರೈಲ್ವೆ ಯೋಜನೆಗಳನ್ನ ನಾವು ನೋಡ್ತಾ ಹೋದರೆ ಸರ್, ಅನೇಕ ರೈಲ್ವೆ ಯೋಜನೆಗಳು ತುಮಕೂರು ರಾಮದುರ್ಗ ಆಗಿರ್ಬೋದು, ಮಾರಿಕುಪ್ಪಂ ಆಗಿರ್ಬೋದು, ಅಥವಾ ಇನ್ನ ಅನೇಕ ಯೋಜನೆಗಳು ಇಲ್ಲಿ ತನಕ ಕಾಮಗಾರಿಯು ನಡೆದೇ ಇಲ್ಲ ಅನ್ನುವಂಥ ಒಂದು ವಿಚಾರ ಸರ್. ರಾಯಚೂರಿಗೆ ಏಮ್ಸ್ ಅಂತ ಹಿಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಸರ್, ಅದಿನ್ನ ಬರಲಿಲ್ಲ. ಮೈಸೂರಿಗೆ IIT ಅಂತ ಘೋಷಣೆ ಮಾಡಿದ್ರು, ಅದಿನ್ನ ಬರಲಿಲ್ಲ ಸರ್.
ಒಬ್ಬ ಮನುಷ್ಯ ಆ ಬಡತನಕ್ಕೆ ಸಿಲುಕಿದಾಗ 18,400 ಕೋಟಿ ನಾವು ಎಸ್ಟಿಮೇಷನ್ ಕೊಟ್ಟಾಗ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಸರ್. ನಾವು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ 3,400 ಕೋಟಿ ಪಡಿತೀವಿ ಸರ್. ನೆರೆ 12,257 ಕೋಟಿಗೆ ನಮಗೆ ಸಿಕ್ಕಿದ್ದು ಕೇವಲ 257 ಕೋಟಿ ಸರ್. ಅಂದರೆ ನಮಗಿನ್ನ ತೆರಿಗೆ ವಿಚಾರಕ್ಕೆ ಹೋಗೋಣ ಸರ್. ಒಟ್ಟು 2,200,000 ಕೋಟಿ ತೆರಿಗೆ ಬಾಕಿ ಇದೆ ಸರ್. 14 ಮತ್ತು 15 ಹಣಕಾಸಿನ ಆಯೋಗದ ಸುಮಾರು 11,900 ಕೋಟಿ ಹಣ ಬಾಕಿ ಇದೆ ಸರ್. ನೋಡಿ, ನಮ್ಮ ತೆರಿಗೆ ಕೊಡ್ತಾ ಇರೋದು ನಾವು 4,50,000 ಕೋಟಿ ರೂಪಾಯಿ, ಸೆಸ್ಸು ಮತ್ತು ಇನ್ನೊಂದೆಲ್ಲ ಸೇರಿಸಿದರೆ ಸುಮಾರು 7 ಲಕ್ಷ ಕೋಟಿ. ನಾವು ಕೊಟ್ಟ ಹಣ ನಮಗೆ ಬರ್ತಾ ಇಲ್ಲ. ಇನ್ನು ಯೋಜನೆಗಳು ಸರ್, PM ಅವರ ಹೆಸರಲ್ಲೇ PM ಆವಾಸ್ ಯೋಜನೆ ಅಂತ ಮಾಡಿದ್ದಾರೆ ಸರ್. ಅದು ಮೊದಲು ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು. ಅದು ನಾವು ಅರ್ಬನ್ಗೆ 92% ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಜಲ್ ಜೀವನ್ ಮಿಷನ್ ಅದು PM ಅವರ ಹೆಸರಲ್ಲೇ ಇದೆ ಸರ್. 58% ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ಆಗ್ತಾ ಇದೆ ಸರ್. ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ವಿಚಾರ ಮಾತಾಡಿದ್ರಿ, ಭಾಳ ಸಂತೋಷ ಸರ್. ಇದೇ ಗ್ಯಾರಂಟಿ ರಾಜ್ಯ ದಿವಾಳಿ ಆಗ್ತದೆ ಅಂತ ಮೋದಿಯವರು ರಾಜಸ್ಥಾನದಲ್ಲೋ ಇನ್ನೆಲ್ಲೋ ಮಧ್ಯಪ್ರದೇಶದಲ್ಲೋ ಭಾಷಣ ಮಾಡಿದವರು ನಮ್ಮ ಗ್ಯಾರಂಟಿಗಳನ್ನೇ ಇವತ್ತು ಅವರು ಕಾಪಿ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚ್ತಾ ಇರೋದು ಅಷ್ಟೇ ಸತ್ಯ. ಅದೇ ಗ್ಯಾರಂಟಿ ಇವತ್ತು ವಿಶ್ವಸಂಸ್ಥೆನಲ್ಲಿ ಹೆಸರು ಮಾಡಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ ಸರ್.